ಏಪ್ರಿಲ್ 27ರಿಂದ ಎಕ್ಸಾಮ್ ಬರೆಯುತ್ತಿರುವಂತ ಎಲ್ಲ ಎಸ್-ಎಸ್-ಸಿ ಜಿ-ಡಿ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಒಂದು ಡೌಟ್ ಏನಿದೆ ಅಂದ್ರೆ, ಸರ್ ಮೊನ್ನೆ ತಾನೇ ಒಂದು ಸೆಕ್ಷನಲ್ ಟೈಮಿಂಗ್ ಅಂತೇಳಿ ಒಂದು ಅಪ್ಡೇಟ್ ಬಂತು ಎಸ್-ಎಸ್-ಸಿ ಅವರಿಂದ. ಅದು ಕೂಡ ಹೊಸದಾಗಿ ಬಂದಿರುವಂತ ಸೆಲೆಕ್ಷನ್ ಫೇಸ್ 14ನ ಒಂದು ಎಕ್ಸಾಮಕ್ಕೆ ಇನ್ನು ಮುಂದೆ ಎಲ್ಲಾ ಒಂದು ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಸೊ ಪ್ರತಿಯೊಂದು ಸೆಕ್ಷನ್ಗೆ 15 ನಿಮಿಷ ಇರುತ್ತೆ ಅಂತ ಕೊಟ್ರು. ಆದ್ರೆ ಸೊ ನಮಗೊಂದು ಡೌಟ್ ಏನಂತಂದ್ರೆ ಇದು ಎಸ್-ಎಸ್-ಸಿ ಜಿ-ಡಿಗೂ ಅಪ್ಲೈ ಆಗುತ್ತಾ? ಯಾಕಂದ್ರೆ ನಾವು ಏಪ್ರಿಲ್ 27ರಿಂದ ಎಕ್ಸಾಮ್ ಬರೀತಿದೀವಿ ಸರ್. ಸೊ ಅವತ್ತು ಎಕ್ಸಾಮ್‌ನಲ್ಲಿ ಸೆಕ್ಷನಲ್ ಟೈಮಿಂಗ್ ಡೈರೆಕ್ಟ್ ಆಗಿ ನೋಡಿದ್ರೆ ಗಾಬರಿ ಆಗುತ್ತೆ. ಅದಕ್ಕೆ ಅದರ ಅಪ್ಡೇಟ್ ಒಂದು ಕೊಡಿ ಅಂದಾಗ ಸೊ ನಾನು ಹೇಳ್ತೇನೆ. ಸೊ 2026ನೇ ಸಾಲಿನ ಮುಂಬರುವಂತ ಎಲ್ಲಾ ಎಕ್ಸಾಮ್ಸ್‌ಗಳ ಸೆಕ್ಷನಲ್ ಟೈಮಿಂಗ್ ಇರುತ್ತೆ. ಈಗ ಬರೆಯುತ್ತಿರುವಂತ ಏಪ್ರಿಲ್ 27ರ ಒಂದು ಎಕ್ಸಾಮು 2025ರ ಸಾಲಿನ ಒಂದು ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ ಇರೋದಕ್ಕೆ ಸೊ ಯಾವುದೇ ಸೆಕ್ಷನಲ್ ಟೈಮಿಂಗ್ ಇರುವುದಿಲ್ಲ. ಸೊ ಇದು ಕನ್ಫರ್ಮ್ ಆಗಿರುತ್ತೆ. ಸೊ 2025ನೇ ಸಾಲಿನ ಒಂದು ನೋಟಿಫಿಕೇಶನ್ ಆಗಿರೋದ್ರಿಂದ ಈಗ 27ರಿಂದ ಸ್ಟಾರ್ಟ್ ಆಗುವಂತ ಎಸ್-ಎಸ್-ಸಿ ಜಿ-ಡಿಯ ಒಂದು ಎಕ್ಸಾಮ್‌ಗೆ ನಿಮ್ಮ ಸೆಕ್ಷನಲ್ ಟೈಮಿಂಗ್ ಇರಲ್ಲ. ನೀವು ಯಾವ ಸೆಕ್ಷನ್ ಅನ್ನ ಎಷ್ಟು ನಿಮಿಷ ಆದ್ರೂ ಕೂಡ ಬರೆಯಬಹುದು. ಈ ಒಂದು ಗೊಂದಲವನ್ನ ನಿಮ್ಮ ತಲೆಯಿಂದ ತೆಗಿರಿ. ಮತ್ತೆ ಮಾಕ್ ಟೆಸ್ಟ್ ಅಲ್ಲಿ 100ಕ್ಕಿಂತ ಹೆಚ್ಚು ಅಂಕಗಳನ್ನ ಹೇಗೆ ಪಡೆಯುವುದು ಅಂತೇಳಿ ದಿನಾಲು ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಸಾಯಂಕಾಲ 7ರಿಂದ 8ಕ್ಕೆ ಸೊ ನಮ್ಮ ಒಂದು ಮಾಕ್ ಟೆಸ್ಟ್ ಸೀರೀಸ್ ನಡೀತಿದೆ. ಸೊ ಅದನ್ನ ದಿನಾಲು ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಅಟೆಂಡ್ ಆಗಿ ಮ್ಯಾಥ್ಸ್ ವಿತ್ ಸುಮಿತ್ ಸರ್ ಯೂಟ್ಯೂಬ್ ಚಾನಲ್. ಧನ್ಯವಾದ.